ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅಂಬಿಸ್ ಕ್ಲೌಡ್ ಕಿಚನ್. ನಾನಿವತ್ತು ಬಟರ್ಸ್ಕಾಚ್ ಕೇಕ್ ಮಾಡೋದು ಯಾವ ರೀತಿ ಅಂತ ಹೇಳ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಓವನ್ ಬೇಕಾಗಿಲ್ಲ, ಹಾಗೆ ಮೊಟ್ಟೆ ಕೂಡ ಬೇಕಾಗಿಲ್ಲ. ಪರ್ಫೆಕ್ಟ್ ಆಗಿರೋ ಬಟರ್ಸ್ಕಾಚ್ ಕೇಕ್ ಮಾಡೋದು ಯಾವ ರೀತಿ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾವಿಲ್ಲಿ ಕೇಕ್ ಮಾಡೋದಕ್ಕೆ 1 ಕಪ್ಪಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಇಲ್ಲಿ ನಾನು ವಿನೆಗರ್ನ ಬಳಸ್ತಾ ಇದ್ದೀನಿ. ಹಾಕೊಳ್ಳೋರು ಲೆಮನ್ ಜ್ಯೂಸ್ ಕೂಡ ಹಾಕೊಬೋದು. 1 ಟೇಬಲ್ ಸ್ಪೂನ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ಳಿ. ನಾನಿಲ್ಲಿ ಹಿಟ್ಟು ರೆಡಿ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಮೈದಾನ 1.5 ಕಪ್ಪಷ್ಟು ತೊಗೊಂಡಿದ್ದೀನಿ. 1.5 ಕಪ್ಪಿಗೆ 1 ಕಪ್ ಆಗೋಷ್ಟು ಶುಗರ್ನ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಶುಗರ್ನ ಸ್ವಲ್ಪ ಕಡಿಮೆ ಉಪಯೋಗಿಸಿದ್ದೀನಿ. ನೀವು ಮೈದಾ ಹಿಟ್ಟನ್ನ ಎಷ್ಟು ಹಾಕ್ಕೊತೀರಾ ಅಷ್ಟೇ ಸಕ್ಕರೆನೂ ಹಾಕೊಬೋದು. 2 ಟೇಬಲ್ ಸ್ಪೂನಷ್ಟು ಹಾಲಿನ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್, ಹಾಗೆ 1 ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾನ ಉಪಯೋಗಿಸ್ತಾ ಇದ್ದೀನಿ. ಹಾಗೆ ಪಿಂಚ್ ಆಫ್ ಸಾಲ್ಟ್. ನೀವು ಯಾವುದೇ ಸ್ವೀಟ್ ರೆಸಿಪಿ ಮಾಡಬೇಕಾದ್ರೆ ಸ್ವಲ್ಪ ಆದರೂ ಉಪ್ಪನ್ನ ಉಪಯೋಗಿಸಿ, ಚೆನ್ನಾಗಿರುತ್ತೆ. ಇದನ್ನೆಲ್ಲ ಹಾಕಿ ನೀಟಾಗಿ ಜರಡಿ ಇಟ್ಕೊತಾ ಇದ್ದೀನಿ. ಇದನ್ನು 2 ಸರಿ ನೀಟಾಗಿ ಜರಡಿ ಇಟ್ಕೊಳ್ಳಿ. ನಾವು ಜರಡಿ ಹಿಡಿದಷ್ಟು ಹಿಟ್ಟು ತುಂಬ ಚೆನ್ನಾಗಿ ನಮಗೆ ಸಾಫ್ಟಾಗಿ ಸಿಗುತ್ತೆ, ಹಾಗೆ ಕೇಕು ಕೂಡ ಔಟ್ಪುಟ್ ಚೆನ್ನಾಗಿ ಸಿಗುತ್ತೆ. ಇದಾದಮೇಲೆ ಇದನ್ನು ಸೈಡಿಗೆ ಎತ್ತಿಟ್ಕೊಂಡು ಒಂದು ಬೌಲ್ಗೆ ನಾವು ಆಲ್ರೆಡಿ ಪ್ರಿಪೇರ್ ಮಾಡಿರುವಂಥ ಹಾಲನ್ನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಅರ್ಧ ಕಪ್ ಆಗುವಷ್ಟು ರಿಫೈನ್ಡ್ ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಪ್ರಿಪೇರ್ ಮಾಡಿಟ್ಟಿರೋಂಥ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾವುದೇ ಗಂಟಿಲ್ದೇ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಹಿಟ್ಟನ್ನು ಎಷ್ಟು ನೀಟಾಗಿ ಬೀಟ್ ಮಾಡ್ತೀವೋ ಅಷ್ಟೇ ಚೆನ್ನಾಗಿ ನಮಗೆ ಕೇಕು ಕೂಡ ಮೃದುವಾಗಿ ಉಬ್ಬಿ ಚೆನ್ನಾಗಿ ಬರುತ್ತೆ. ಹಾಗೆ ನಾನಿಲ್ಲಿ 1/4 ಕಪ್ ಆಗುವಷ್ಟು ಹಾಲನ್ನ ಹಾಕ್ಕೊತಾ ಇದ್ದೀನಿ. ನಿಮಗೇನಾದರೂ ಹಿಟ್ಟು ಸ್ವಲ್ಪ ಗಟ್ಟಿ ಅನ್ನಿಸ್ತು ಅಂತ ಅಂದರೆ ಇನ್ನೊಂದು ಸ್ವಲ್ಪ ಹಾಲನ್ನ ಹಾಕ್ಕೊಬೋದು. ಹಾಗೆ 1 ಟೇಬಲ್ ಸ್ಪೂನ್ ಬಟರ್ಸ್ಕಾಚ್ ಎಸೆನ್ಸ್ನ ಹಾಕ್ಕೊತಾ ಇದ್ದೀನಿ. ಇದನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಒಂದು ಮೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನಾನಿಲ್ಲಿ ಪ್ರೀಹೀಟ್ ಮಾಡೋದಕ್ಕೆ ಒಂದು ಕಡಾಯಿನ ಇಡ್ತಾ ಇದ್ದೀನಿ. ಒಂದು 10 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಇದು ಕಾದಿದ್ದಾದಮೇಲೆ ನಾವು ಆ ಮೌಲ್ಡ್ನ ಇಡಬೇಕಾಗತ್ತೆ. ಮೌಲ್ಡ್ ಇಟ್ಟು ಒಂದು 30 to 40 ಮಿನಿಟ್ಸ್ ನೀವು ಪದೇ ಪದೇ ಚೆಕ್ ಮಾಡೋಕ್ಕೆ ಹೋಗಬೇಡಿ. 20 ಮಿನಿಟ್ಸ್ 35 ಮಿನಿಟ್ಸ್ ಆದಮೇಲೆ ಚೆಕ್ ಮಾಡಿ ನೋಡಿ. ಚಾಕು ಹಾಕಿ ನೋಡಿದಾಗ ಯಾವುದೇ ರೀತಿ ಚಾಕುಗೆ ಹಿಟ್ಟು ಅಂಟಿಲ್ಲ ಅಂತ ಅಂದರೆ ಪರ್ಫೆಕ್ಟಾಗಿ ಕೇಕು ಬೇಕಾಗಿದೆ ಅಂತ ಅರ್ಥ ಆಗುತ್ತೆ. ಅದನ್ನು ಸೈಡ್ಗೆ ಲಿಟ್ ಓಪನ್ ಮಾಡಿ ಕೇಕ್ನ ಆರೋದಕ್ಕೆ ಬಿಡಿ. ನಾನಿಲ್ಲಿ ಒಂದು ಪ್ಯಾನ್ನ ಇಟ್ಕೊಂಡು 3/4 ಕಪ್ ಆಗುವಷ್ಟು ಶುಗರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ನೀರನ್ನ ಹಾಕೋದಕ್ಕೆ ಹೋಗಬೇಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಇದೇ ಕರಗುತ್ತೆ. ನೋಡಿ ಇವಾಗ ಕರಗೋದಕ್ಕೆ ಸ್ಟಾರ್ಟ್ ಆಗಿದೆ. ಇದನ್ನು ಕಂಟಿನ್ಯೂಸ್ ಮಿಕ್ಸ್ ಮಾಡ್ತಾ ಹೋಗಿ. ಇದಕ್ಕೆ ಬಟರ್ನ 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ನೀವು ಎಷ್ಟು ಹಾಕ್ತೀರಾ ಅಷ್ಟು ಚೆನ್ನಾಗೇ ಇರುತ್ತೆ. ಬಟರ್ನ ಹಾಕೊಂಡಾದ್ಮೇಲೆ ಆಲ್ಮಂಡ್ಸ್ ಹಾಕ್ಕೊಳ್ಳಿ. 1 ಕಪ್ಪಷ್ಟು ಆಲ್ಮಂಡ್ಸ್ನ ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ. ಇದನ್ನು ತುಂಬ ಹೊತ್ತು ಬೇಯಿಸೋದಕ್ಕೆ ಹೋಗಬೇಡಿ. ಒಂದು 2 to 3 ಮಿನಿಟ್ಸಲ್ಲೆಲ್ಲ ಇದು ಪ್ರೋಸೆಸ್ ಮುಗ್ದೋಗುತ್ತೆ. ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ನೀಟಾಗಿ ಕುಟ್ಟಿ ರೆಡಿ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟು ನಾನಿಲ್ಲಿ ವೈಪ್ ಕ್ರೀಮ್ನ ತೊಗೊತಾ ಇದ್ದೀನಿ. ವೈಪಿಂಗ್ ಕ್ರೀಮ್ ಅಂತ ಕೇಳಿದರೆ ಯೂಶ್ವಲಿ ಅಂಗಡಿಗಳಲ್ಲಿ ಕೊಡ್ತಾರೆ. ವೈಪಿಂಗ್ ಕ್ರೀಮ್ನ 1.5 ಕಪ್ಪಷ್ಟು ತೊಗೊತಾ ಇದ್ದೀನಿ. ಹಾಗೆ ಬಟರ್ಸ್ಕಾಚ್ ಕ್ರಶ್ನು ಕೂಡ ತೊಗೊತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕಲರ್ನು ಕೂಡ ಹಾಕ್ಕೊಬೋದು, ಅದು ಆಪ್ಷನಲ್. ನಾನಿಲ್ಲಿ ಎಸೆನ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ 3 to 4 ಡ್ರಾಪ್ಸ್ ಅಷ್ಟು. ಎಷ್ಟು ನೀಟಾಗಿ ಬ್ಲೆಂಡ್ ಮಾಡಬೇಕು ಅಂದರೆ ನೋಡಿ, ಕ್ರೀಮ್ ಬಂದು ತಳಭಾಗದಲ್ಲಿತ್ತು, ಆದರೆ ಇವಾಗ ಕಪ್ಪು ಫುಲ್ ಆಗುವಷ್ಟು ನಾವು ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. ಒಂದು ಹದ ಎಷ್ಟು ಅಂತ ಅಂದರೆ ಒಂದು ಬಟರ್ ಇರುತ್ತಲ್ಲ ಆ ಕನ್ಸಿಸ್ಟೆನ್ಸಿಗೆ ನಾವು ಬ್ಲೆಂಡ್ ಮಾಡ್ಕೊಬೇಕಾಗುತ್ತೆ. ನೋಡಿ ಕೇಕು ಕೂಡ ಪರ್ಫೆಕ್ಟಾಗಿ ಬೇಕಾಗಿದೆ. ಯಾವುದೇ ಮೊಟ್ಟೆ ಏನು ಹಾಕ್ತೇನೆ ಇಷ್ಟು ಪರ್ಫೆಕ್ಟ್ ಆಗಿರೋ ಕೇಕ್ನ ರೆಡಿ ಮಾಡ್ಬೋದು. ಇದನ್ನಿವಾಗ ಒಂದು 3 ಲೇಯರ್ ಆಗಿ ಕಟ್ ಮಾಡ್ಕೊತೀನಿ. ಮೊದಲಿಗೆ ಇಲ್ಲಿ ಸೆಂಟರ್ಗೆ ನಾವು ಮಾಡಿಟ್ಟಿರೋ ಕ್ರೀಮ್ನ ಹಾಕಿ ಅದ್ರ ಮೇಲೆ 1 ಲೇಯರ್ ಕೇಕ್ನ ಇಡ್ತಾ ಇದ್ದೀನಿ. ಇಲ್ಲಿ ನಾನು ಶುಗರ್ ಸಿರಪ್ನ ಯೂಸ್ ಮಾಡ್ತಾ ಇದ್ದೀನಿ. ಹನಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಹನಿನೂ ಯೂಸ್ ಮಾಡ್ಬೋದು. ಈಗ ಇದ್ರ ಮೇಲೆ ನಾವು ಮಾಡಿಟ್ಟಿರೋ ಕ್ರೀಮ್ನ ನೀಟಾಗಿ ಹಚ್ಕೊತಾ ಇದ್ದೀನಿ. ಕ್ರೀಮೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿದ್ದಾದಮೇಲೆ ಬಟರ್ಸ್ಕಾಚ್ ಕ್ರಷ್ ಬರುತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಕೂಡ ಹೆಚ್ಚಿಗೆ ಹಾಕೊಂಡಷ್ಟು ತುಂಬ ಚೆನ್ನಾಗಿರುತ್ತೆ ಇದ್ರ ಫ್ಲೇವರು. ನೀವು ಕೂಡ ಮನೇಲೇ ಪ್ರಿಪೇರ್ ಮಾಡ್ಕೊಬೋದು, ಇಲ್ಲ ಅಂತ ಅಂದರೆ ಹೊರಗಡೆಯಿಂದ ತಂದು ಕೂಡ ಹಾಕ್ಬೋದು. ಬಟರ್ಸ್ಕಾಚ್ ಕ್ರಷ್ ಅಂತ ಕೇಳಿದ್ರೆ ಅಂಗಡಿಗಳಲ್ಲಿ ಕೊಡ್ತಾರೆ. ಇವಾಗ ನಾವಿದ್ರ ಮೇಲೆ ಆಲ್ರೆಡಿ ಪ್ರಿಪೇರ್ ಮಾಡಿರೋ ಆಲ್ಮಂಡ್ಸ್ ಮತ್ತು ಸಕ್ಕರೆ ಹಾಕಿ ಮಾಡಿರೋಂಥ ಕ್ರಶ್ನೆಲ್ಲ ಆ್ಯಡ್ ಮಾಡ್ಕೊಬೇಕಾಗತ್ತೆ. ನೀಟಾಗಿ ಉದುರಿಸ್ಕೊಂಡು ಇದ್ರ ಮೇಲೆ ಇನ್ನೊಂದು ಲೇಯರ್ನ ಹಾಕ್ಕೊಂಡು ಸೇಮ್ ಆಲ್ರೆಡಿ ಏನು ಪ್ರೊಸೀಜರ್ ಮಾಡಿದ್ವೋ ಅದನ್ನೇ ಮಾಡಿ ಕೇಕ್ ಸುತ್ತ ನೀಟಾಗಿ ಐಸಿಂಗ್ ಮಾಡಬೇಕಾಗತ್ತೆ.
ನಾವು ಐಸಿಂಗ್ ಮಾಡಬೇಕಾದ್ರೆ ತುಂಬ ಡೀಪಾಗಿ ನೀಟಾಗಿ ತುಂಬ ಪೇಷನ್ಸಿಂದ ಮಾಡಬೇಕಾಗತ್ತೆ. ನಾವೇನಾದರೂ ಇಲ್ಲಿ ಶೇಪ್ ಕೊಡಬೇಕಾದ್ರೆ ಹಾಳು ಮಾಡಿಕೊಂಡ್ರೆ ಇಡೀ ಕೇಕ್ ಶೇಪೇ ಹಾಳಾಗೋಗುತ್ತೆ. ನೀಟಾಗಿ ಪೇಷನ್ಸಿಂದ ಮಾಡಿ, ಶೇಪ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಐಸಿಂಗ್ ಎಲ್ಲ ಆದಮೇಲೆ ಚಾಕೋಡ್ ಆಲ್ಮಂಡ್ಸ್ನೆಲ್ಲ ಸುತ್ತ ಅಂಟಿಸ್ಕೊಂಡಿದ್ದೀನಿ. ಇದು ನಿಮ್ಮ ಇಷ್ಟ, ನಿಮ್ಗೆ ಯಾವ ರೀತಿ ಡೆಕೋರ್ ಮಾಡಬೇಕು ಅಂತ ಅನಿಸುತ್ತೆ ಆ ರೀತಿ ಮಾಡ್ಬೋದು. ಕೆಲವರು ಮೇಲೂ ಕೂಡ ಉದುರಿಸ್ಕೊಂಡು ಡೆಕೋರ್ ಮಾಡ್ಕೊತಾರೆ. ನನಗೆ ಈ ರೀತಿ ಇದ್ದರೆ ಚೆನ್ನಾಗಿ ಅನಿಸ್ತು, ಸೊ ಹಾಗಾಗಿ ನಾನು ಈ ರೀತಿ ಡೆಕೋರ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಇಷ್ಟದ ಹಾಗೆ ಡೆಕೋರ್ ಮಾಡ್ಕೊಳ್ಳಿ. ಕೇಕ್ ಮಾಡೋದು ಕೂಡ ತುಂಬ ಏನು ಕಷ್ಟ ಇರಲ್ಲ. ನಾವು ಕೂಡ ಮನೆಯಲ್ಲಿ ಹೆಲ್ದಿಯಾಗಿ ಕೇಕ್ನ ಮಾಡ್ಕೊಂಡು ತಿನ್ಬೋದು. ಆದರೆ ಅದಕ್ಕೆ ಆದಂಥ ಸ್ವಲ್ಪ ಮೆಜರ್ಮೆಂಟ್ಸ್ ಇರುತ್ತೆ. ಮೆಜರ್ಮೆಂಟ್ ಪ್ರಕಾರ ಕರೆಕ್ಟಾಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿರೋ ಕೇಕ್ನ ನಾವು ಕೂಡ ಮನೆಯಲ್ಲೇ ಪ್ರಿಪೇರ್ ಮಾಡ್ಬೋದು. ಈ ಕೇಕು ಸ್ವಲ್ಪ ಕೋಲ್ಡ್ ಆಗಿದ್ರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ಫ್ರಿಡ್ಜಲ್ಲಿಟ್ಟು ಕೋಲ್ಡ್ ಆದಮೇಲೆ ತಿನ್ನಿ, ರುಚಿ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಯಾರೆಲ್ಲ ನನ್ನ ರೆಸಿಪೀಸ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.